ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಈಗ ಎಲ್ಲೆಲ್ಲೂ ಗ್ಯಾರಂಟಿ ಅದೇ ಸದ್ದು. ಕಾಂಗ್ರೆಸ್ದು ಎಲ್ಲ ಫ್ರೀ ಗ್ಯಾರಂಟಿ. ಮೋದಿಜಿದು ಭಾರತವನ್ನ 3ನೇ ದೊಡ್ಡ ಇಕನಾಮಿದು ಗ್ಯಾರಂಟಿ. ಕೇಜ್ರಿವಾಲ್ ಜೈಲಿನಿಂದಲೇ ಸರ್ಕಾರ ನಡೆಸುವ ಗ್ಯಾರಂಟಿ. ಡಿಎಂಕೆದು ಸನಾತನ ಧರ್ಮದ ನಿರ್ಮೂಲನೆ ಗ್ಯಾರಂಟಿ. ಹೀಗೆ ಒಂದೊಂದು ಪಕ್ಷ ಒಂದೊಂದು ಗ್ಯಾರಂಟಿ ಹಿಂದೆ ಬಿದ್ದಿದೆ. ಆದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೊಸದೊಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ತುಂಬಾ ವಿಭಿನ್ನವಾಗಿದೆ, ಭಯಂಕರವಾಗಿದೆ. ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರೋರಿಗೆ, ಹೆಣ್ಮಕ್ಳಿಗೆ, ವ್ಯಾಪಾರಿಗಳಿಗೆ ತೊಂದರೆ ಕೊಡೋರಿಗೆ ಬಿಡೋ ಮಾತೇ ಇಲ್ಲ. ರಾಮ್ ನಾಮ್ ಸತ್ಯ ಅಂದ್ರೆ ಕ್ರಿಮಿನಲ್ಸ್ ಗಳ ಅಂತ್ಯ ಸಂಸ್ಕಾರ ಪಕ್ಕಾ ಮಾಡ್ತೀವಿ ಅನ್ನುವ ಗ್ಯಾರಂಟಿ ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. कोई सोचता था बेटी और व्यापारी सुरक्षित होकर के रात में भी निकल सकते हैं, लेकिन जब कोई सुरक्षा समाज की सुरक्षा के लिए खतरा बनेगा तो उसका राम नाम सत्य भी तय है. और इसीलिए हमारा कहा जाए बहनों और भाइयों, जो 10 वर्ष पहले सपना था आज वो हकीकत बना है. इसलिए बना है आपके एक वोट की कीमत ने बनाया है. एक वोट गलत लोगों को जाता था, देश भ्रष्टाचार के आकंठ में डूबता था, अराजकता और उपद्रव के आकंठ में डूबता था, कर्फ्यू लगता था, अराजकता फैलती थी, गुंडागिर्दी फैलती थी. हमारा ही वोट, हमारी बेटी और हमारा ही नौजवान उसकी चपेटे में आता था. वोट हमारा, तो पाप के भागीदार तो हम ही को बनना है जब गलत लोगों को हम देंगे. और इसीलिए मैं आया हूं. एक वोट आपने मोदी जी को दिया, मोदी जी के नाम पे दिया, तो मोदी की गारंटी आपके भविष्य को बनाते हुए दिख रही है. ನಾವು ರಾಮನ ಜಪ ಮಾಡೋರು, ರಾಮನನ್ನು ಆರಾಧಿಸುವವರು, ರಾಮನೇ ಎಲ್ಲ ಅಂತ ನಂಬುವವರು. ಆದ್ರೆ ಸಮಾಜದ ಶಾಂತಿಗೆ ಭಂಗ ತಂದ್ರೆ ರಾಮ್ ನಾಮ್ ಸತ್ಯ ಮಾಡೋದು ಗ್ಯಾರಂಟಿ ಅನ್ನೋದು ಯೋಗಿ ಆದಿತ್ಯನಾಥ್ ಅವರ ಮಾತು. देखो, हम राम को ही लाते नहीं है, बेटी और व्यापारी की सुरक्षा के लिए खतरा जो बनता है उसका राम नाम सत्य भी करवा देते हैं. प्रभु राम का नाम लेकर के जीवन यापन करते हैं. राम के बगैर कोई काम नहीं. लेकिन जब कोई सुरक्षा समाज की सुरक्षा के लिए खतरा बनेगा तो उसका राम नाम सत्य भी तय है. ಯೋಗಿ ಬರೋದಕ್ಕೂ ಮೊದಲು ಉತ್ತರ ಪ್ರದೇಶ ಕ್ರೈಮ್ ಸಿಟಿ ಆಗಿತ್ತು. ಕೋಮು ಗಲಭೆ ತೀರಾ ಕಾಮನ್. ಹೆಣ್ಮಕ್ಕಳ ಅತ್ಯಾಚಾರ ಮಿತಿ ಮೀರಿತ್ತು. ಮುಸ್ಲಿಮರು ಅಟ್ಟಹಾಸ ಜೋರಾಗಿತ್ತು. ಮಾಫಿಯಾಗಳ ದರ್ಬಾರ್ ಮಿತಿ ಮೀರಿತ್ತು. ಗ್ಯಾಂಗ್ಸ್ಟರ್ಗಳು ರಾಜಕೀಯ ಶಕ್ತಿಯಿಂದ ಮೆರಿತಾ ಇದ್ರು. ಬಡವರ ಜಮೀನು ಇವತ್ತಿದ್ರೆ ನಾಳೆ ಇರ್ತಿರ್ಲಿಲ್ಲ. ಭದ್ರತೆ ವಿಚಾರದಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಂಪನೀಸ್ಗಳು ಉತ್ತರ ಪ್ರದೇಶಕ್ಕೆ ಬರೋದಕ್ಕೆ ಹೆದರ್ತಾ ಇದ್ರು. ಇದು ಆರ್ಥಿಕವಾಗಿ ಆ ರಾಜ್ಯಕ್ಕೆ ದೊಡ್ಡ ಏಟಾಗಿತ್ತು. ಆದ್ರೆ ಪಾಪಿಗಳ ಲೋಕವನ್ನ ರಾಮರಾಜ್ಯ ಮಾಡೋಕೆ ರಾಮ ಭಕ್ತ ಬಂದಿದ್ದ. ಪಾತಕಿಗಳನ್ನ ಹುಡುಕಿ ಹೊಸಕ್ಕಿ ಹಾಕೋದಕ್ಕೆ ಶುರು ಮಾಡ್ದ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಶುರುವಾಯ್ತು. ಎನ್ಕೌಂಟರ್ಸ್ಗಳು ಸದ್ದು ಮಾಡಿದ್ವು. ಹಿಂದೂ ಮುಸ್ಲಿಂ ಅನ್ನೋದನ್ನ ಯೋಗಿ ಯಾವತ್ತೂ ನೋಡಿಲ್ಲ. ಅಪರಾಧಿಗಳಿಗೆ ಕಿಂಚಿತ್ತು ಕರುಣೆ ತೋರಲಿಲ್ಲ. ಮುಲಾಯಂ ಸಿಂಗ್ ಯಾದವ್ ಅಧಿಕಾರ ಇದ್ದಾಗ ನಾಯ್ಕೊಡೆ ಅಂತೆ ಹುಟ್ಕೊಂಡಿದ್ದ ಮಾಫಿಯಾಗಳು, ಡಾನ್ಗಳ ಬಾಲ ಕತ್ತರಿಸಿದ್ದು ಯೋಗಿ. ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲೇ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಜಗತ್ತಿನ ಖ್ಯಾತ ಕಂಪನೀಸ್ಗಳು ಯುಪಿಗೆ ಬರೋದಕ್ಕೆ ಶುರುವಾಗಿದೆ. ಉದ್ಯೋಗ ಕೂಡ ಹೆಚ್ಚಾಗ್ತಾ ಇದೆ. ಯೋಗಿ ಕನಸಿನ ರಾಜ್ಯ ನಿರ್ಮಾಣವಾಗ್ತಾ ಇದೆ. ಜಗತ್ತಿನ ಖ್ಯಾತ ಕಂಪನಿ ಪೆಪ್ಸಿ ಭಾರತದ ಅತಿ ದೊಡ್ಡ ಗ್ರೀನ್ ಫೀಲ್ಡ್ ಪ್ಲಾಂಟ್ ನಿರ್ಮಿಸೋದಕ್ಕೆ ಮುಂದಾಗಿದೆ. 100 ಕೋಟಿ ಹಣವನ್ನ ಬಂಡವಾಳದ ರೂಪದಲ್ಲಿ ರಾಮನಾಡಿನಲ್ಲಿ ಹೂಡಿಕೆ ಮಾಡ್ತಾ ಇದೆ. ಸಾವಿರಾರು ಜನರಿಗೆ ಇದರಿಂದ ಉದ್ಯೋಗ ಸಿಗಲಿದೆ. ಇದು ಯೋಗಿಯ ಉತ್ತರ ಪ್ರದೇಶ.
ಹಾಗೆ ನೋಡೋದಾದ್ರೆ ಕೇರಳದಲ್ಲಿ ಕೂಡ ಇಂಥದ್ದೇ ಒಂದು ಪ್ರಾಜೆಕ್ಟ್ ಆಗ್ಬೇಕಿತ್ತು. ಆದ್ರೆ ಅಲ್ಲಿ ಸಂಪನ್ಮೂಲ ಒದಗಿಸೋದಕ್ಕೆ ಕಮ್ಯುನಿಸ್ಟ್ನ ಸರ್ಕಾರಕ್ಕೆ ಆಗ್ಲಿಲ್ಲ. ಅವರಿಗೆ ರಾಜ್ಯ ಉದ್ಧಾರವಾಗೋದು ಬೇಕಾಗಿಲ್ಲ. ಕಮ್ಯುನಿಸ್ಟರು ಬಂಗಾಳವನ್ನ ಹಾಳು ಮಾಡಿದಂತೆ ದೇವರ ನಾಡು ಕೇರಳವನ್ನ ಕೂಡ ಬರ್ಬಾದ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಪೊಲೀಸ್ ವಾಹನಗಳಿಗೆ ಪೆಟ್ರೋಲ್ ಹಾಕದೇ ಇರೋದಕ್ಕೆ ಬಂಕ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಎಲ್ಲಾ ಪೆಟ್ರೋಲ್ ಬಂಕ್ನಿಂದ ಸೇರಿ ಸುಮಾರು 28 ಕೋಟಿ ಹಣವನ್ನ ಸರ್ಕಾರ ಕೊಡೋದಕ್ಕೆ ಇನ್ನು ಬಾಕಿ ಉಳಿದಿದೆ. ಕಾರ್ಮಿಕರ ಸಮಸ್ಯೆ ಕೂಡ ಮಿತಿ ಮೀರಿದೆ. ಹೀಗಾಗಿ ಕೇರಳದಲ್ಲಿ ಸ್ಥಾಪನೆ ಆಗ್ಬೇಕಿದ್ದ ಪೆಪ್ಸಿ ಕಂಪನಿ ಫುಡ್ ಪ್ರಾಸೆಸಿಂಗ್ ಮೆಗಾ ಯೂನಿಟ್ ಉತ್ತರ ಪ್ರದೇಶಕ್ಕೆ ಶಿಫ್ಟ್ ಆಗಿದೆ. ಮಥುರಾದಲ್ಲಿ ಬೃಹತ್ ಗ್ರೀನ್ ಫೀಲ್ಡ್ ಪ್ಲಾಂಟ್ ಶುರುವಾಗಲಿದೆ. ರಾಮ ಮಂದಿರದ ಉದ್ಘಾಟನೆ ಆದ ಮೇಲಂತೂ ಉತ್ತರ ಪ್ರದೇಶ ಬೇರೆ ಬೇರೆ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ಬಾಲರಾಮ ತಾನು ಹುಟ್ಟಿದ ಊರನ್ನ ಸೆಳೆಯೋಕೆ ಶುರು ಮಾಡಿದ್ದಾನೆ. ರಾಮ ಮಂದಿರದಿಂದ ಉತ್ತರ ಪ್ರದೇಶಕ್ಕೆ ಆರ್ಥಿಕವಾಗಿ ತುಂಬಾ ದೊಡ್ಡ ಲಾಭ ಇದೆ. ಹೂವನ್ನು ಮಾರೋರಿಂದ ಹಿಡಿದು ರಿಕ್ಷಾವಾಲಗಳು, ಕ್ಯಾಬ್ ಡ್ರೈವರ್ಸ್ಗಳು, ಹೋಟೆಲ್ ವ್ಯಾಪಾರಿಗಳು, ಲಾಡ್ಜ್ ಓನರ್ಗಳು, ಬಸ್, ರೈಲ್ವೆ, ವಿಮಾನ ಹೀಗೆ ಎಲ್ಲಾ ಬಿಸ್ನೆಸ್ ಹಿಗ್ಗಿದೆ. ಅದು ರಾಮನ ಶಕ್ತಿ. ರೈಲ್ವೆ ನಿಲ್ದಾಣ ನಳನಳಿಸ್ತಾ ಇದೆ. ಏರ್ಪೋರ್ಟ್ ರಾಮಾಯಣ ಕಾನ್ಸೆಪ್ಟ್ ನಲ್ಲಿ ರಂಗ್ ಆಗ್ತಾ ಇದೆ. ರಸ್ತೆಗಳು ಸುಂದರ ರೂಪ ಕಂಡಿದೆ. 5 ಸ್ಟಾರ್ ಹೋಟೆಲ್ಗಳು ನಿರ್ಮಾಣ ಆಗ್ತಾ ಇದೆ. ಮೊದಲು ಯಾರು ಕಣ್ಣೆತ್ತಿ ನೋಡದ ಜಾಗಗಳಿಗೆ ಈಗ ಬಂಗಾರದ ಬೆಲೆ ಬಂದಿದೆ. ಅದರಲ್ಲೂ ಅಯೋಧ್ಯದ ಸುತ್ತಮುತ್ತಲಿನ ಜಾಗದ ಬೆಲೆ 5 ಪಟ್ಟು ಏರಿಕೆ ಕಂಡಿದೆ. ಲಕ್ಷ ಲಕ್ಷ ಜನರು ಒಂದು ಜಾಗಕ್ಕೆ ಭೇಟಿ ಕೊಡ್ತಾ ಇರುವಾಗ ಅವರನ್ನ ನಿಯಂತ್ರಿಸೋದು ಕೂಡ ಒಂದು ಚಾಲೆಂಜಿಂಗ್ ಕೆಲಸ. ಅದನ್ನ ಯೋಗಿ ಸರ್ಕಾರ ನೀಟಾಗಿ ಮಾಡ್ತಾ ಇದೆ. ರಾಮ ಭಕ್ತರಿಗೆ ಎಲ್ಲೂ ತೊಂದರೆ ಆಗದಂತೆ ನೋಡ್ಕೊಳ್ತಾ ಇದೆ. ಎಷ್ಟೋ ದೇಶಗಳಕ್ಕಿಂತ ವಿಸ್ತಾರದಲ್ಲಿ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ದೊಡ್ಡದಾಗಿದೆ. ಯೋಗಿಯ ಕಠಿಣ ನಿರ್ಧಾರಗಳು ಉತ್ತರ ಪ್ರದೇಶವನ್ನ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗಿದೆ. ಮಾಫಿಯಾಗಳನ್ನ ಮಣ್ಣಲ್ಲಿ ಮಣ್ಣು ಮಾಡ್ತೀನಿ ಅನ್ನೋದನ್ನ ಹೇಳಿದ್ದ ಯೋಗಿ ನುಡಿದಂತೆ ನಡೀತಾ ಇದ್ದಾರೆ. ಪೆರೋಲ್ ಮೇಲೆ ಹೊರಗೆ ಇದ್ದ ಕೈದಿಗಳು ಓಡೋಗಿ ಜೈಲಲ್ಲಿ ಸೇರ್ತಾ ಇದ್ದಾರೆ. ಅಪರಾಧಿಗಳ ಅಕ್ರಮ ಮನೆ ಕಟ್ಟಡಗಳಿಗೆ ಬುಲ್ಡೋಸರ್ ನುಗ್ತಾ ಇದೆ. ಕ್ರೈಮ್ ಮಾಡಿದವರ ಕುಟುಂಬವೇ ಬೀದಿ ಪಾಲಾಗ್ತಾ ಇದೆ. ಹೀಗಾಗಿ ಅಪರಾಧಗಳ ಸಂಖ್ಯೆ ಭಾರಿ ಕುಸಿತ ಕಂಡಿದೆ. ಇದೇ ಕಾರಣಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಗಳು ಯುಪಿ ಕಡೆ ಒಲವು ತೋರಿಸ್ತಾ ಇದೆ. ಯೋಗಿ ಆದಿತ್ಯನಾಥ್ ಮುಂದೆ 2 ಸವಾಲಿತ್ತು. ಒಂದು ಅಪರಾಧವನ್ನ ಕಡಿಮೆ ಮಾಡೋದು, ಇನ್ನೊಂದು ರಾಜ್ಯವನ್ನ ಅಭಿವೃದ್ಧಿ ಮಾಡೋದು. ಎರಡನ್ನು ಕೂಡ ಯೋಗಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ತಪ್ಪು ಮಾಡಿದ್ರೆ ಬಿಡೋ ಮಾತೇ ಇಲ್ಲ ಎಂದಿದ್ದಾರೆ. ಒಂದಂತೂ ನಿಜ, ಯೋಗಿ ಬಾಯಲ್ಲಿ ಆ ಮಾತು ಕೇಳೋದೆ ರೋಮಾಂಚನ. ರಾಮ್ ನಾಮ್ ಸತ್ಯ ಹೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.